ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ BK ಸಿಂಗ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲೆಲ್ಲ ವಿಪರೀತವಾಗಿ ಓಡಾಡಿದಂಥವ್ರು. ಸೊ ಹಾಗಾಗಿ ಸರ್ ನಮಸ್ತೆ, ನಾನು ಅರವಿಂದ್ ಅಂತ ಮಾತಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್ ತಮಗೆ? ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತಾ ಇದೆ. ತಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಅನ್ಕೋತೀನಿ. 5 ಹುಲಿಗಳು ವಿಷಪ್ರಾಶನವಾಗಿರೋದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್, ಯಾಕೆ ಹೀಗಾಗುತ್ತೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹಾಂ, ಅಲ್ಲ, ಇದು ಬಹಳಷ್ಟು ನಮಗೂ ಆಶ್ಚರ್ಯ ಬರ್ತಾ ಇದೆ. ನಿನ್ನೆ ಸಾಯಂಕಾಲದಿಂದ ಗೊತ್ತಾದ ಮೇಲೆ ನಮಗೂ ನಾವು ಬಹಳ ಆಶ್ಚರ್ಯ ಪಡ್ತೇವೆ. ಈ ಥರ ಹುಲಿ ಸಾಯೋದು ಅಥವಾ ಹುಲಿ ಇದು ಯಾವುದು ಕ್ಯಾಟಲ್ ಕಿಲ್ ಮಾಡಿ ಅದರ ಮೇಲೆ ಇದು ವಿಷ ಹಾಕೋದು ಪರಿಸ್ಥಿತಿ ಎಲ್ಲ ಊರಿನವರು ಅಥವಾ ಯಾರು ಒಬ್ಬರು ಅಥವಾ ಇಬ್ಬರು ಕಲ್ಪ್ರೇಟ್ಸ್ ಇರ್ಬೋದು. ಇಡೀ ಊರು ಇದಕ್ಕೆ ಸೇರೋದಿಲ್ಲ. ಸೊ ಊರಿನಲ್ಲಿ ಸುಮಾರು ಗ್ರೂಪ್ಸ್ ಇರ್ತವೆ. ಯಾವುದು ಒಂದು ಕ್ರಿಮಿನಲ್ ಗ್ರೂಪ್ ಈ ಥರ ಕೆಲಸ ಮಾಡಿದ್ದಾರೆ. ಸೊ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದು ವಿಲೇಜ್ದು ಕನೆಕ್ಷನ್, ಅದು ವಿಲೇಜ್ ಔಟ್ರೀಚ್ ಬಗ್ಗೆ ಒಂದು ಪ್ರಶ್ನೆ ಚಿಹ್ನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಚ್ಚಾಗಿ ವಿಲೇಜರ್ ಜೊತೆ ಇದು ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕನ್ಸರ್ವೇಷನ್ಗೆ ಆಗಲೇ ಇದು ರೆಗ್ಯುಲರ್ ಆಗಿ ನಡೆಸ್ತಾ ಇರಬೇಕು. ಅವರು ಅದರಲ್ಲಿ ಸ್ವಲ್ಪ ವಿಫಲಾಗಿದ್ದಾರೆ. ಸೊ ಅದೇ ಮುಖ್ಯ ಕಾರಣ. ಒಂದು ಈ ಥರ ನಾವು ಹುಲಿ ಈ ಥರ 5 ಹುಲಿ ಒಟ್ಟಿಗೆ ಸಾಯೋದು ನಾವು ನಮ್ಮ ಮೆಮೊರಿನಲ್ಲಿ ನಮಗೆ ನೆನಪಿಲ್ಲ. ಎಲ್ಲೋ ನಾವು ಬೇರೆ ಕಡೆ ಕೂಡ ರಿಟೈರ್ಮೆಂಟ್ ಆದಮೇಲೆ ನಾವು NTCA ಪರವಾಗಿ ನಾವು ಸುಮಾರಷ್ಟು ಇವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಕಾರ್ಬೆಟ್ನಲ್ಲಿ ಒಂದು ಸಲ ಒಂದು 5-6 ವರ್ಷ ಹಿಂದೆ ಇದು 5 ಅಥವಾ 6 ಹುಲಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮತ್ತು ಲ್ಯಾಂಡ್ಸ್ಡೌನ್ ಫಾರೆಸ್ಟ್ ಡಿವಿಷನ್ ಬೌಂಡ್ರಿನಲ್ಲಿ ಸತ್ತಿದೆ. ಅವರು ಒಬ್ರ ಮೇಲೆ ಒಬ್ಬರು ಹೇಳಿದ್ದಾರೆ. ಕಾರ್ಬೆಟ್ನವರು ಹೇಳಿದ್ದಾರೆ ಲ್ಯಾಂಡ್ಸ್ಡೌನ್ ಡಿವಿಷನ್ದು ತಪ್ಪು, ಲ್ಯಾಂಡ್ಸ್ಡೌನ್ ಡಿವಿಷನ್ನವರು ಹೇಳಿದ್ದಾರೆ ಕಾರ್ಬೆಟ್ನವ್ರದ್ದು ಇನ್ಎಫಿಷಿಯನ್ಸಿ. ಬಟ್ ಅದು ನಂತರ ನಾವು ಇಂಥ ಪ್ರಕರಣ ಒಂದು 5 ವರ್ಷದಿಂದ ಇಂಥ ಪ್ರಕರಣ ಆಗಲೇ ಇಲ್ಲ. 5 ಹುಲಿ ಒಂದೇ ಸರ್ತಿ ಸಾಯೋದು ನಮಗೆ ಬಹಳ ಆಶ್ಚರ್ಯ ಆಗಿದೆ. ಇದು ನಮ್ಮ ದೇಶದಲ್ಲಿ ನಮ್ಮ ಸರ್ವಿಸ್ನಲ್ಲಿ ಈ ಥರ 5 ಹುಲಿ ಒಂದೇ ಸಲ ಸತ್ತಿದ್ದು ನಮಗೆ ನೆನಪಿಲ್ಲ. ಯಾವುದು ನಮ್ಮ ಮೆಮೊರಿನಲ್ಲಿ ಇಲ್ಲ ಸರ್. ಅದರಲ್ಲಿ 4 ಹುಲಿ ಮರಿಗಳು, ಈ ಇನ್ಸಿಡೆನ್ಸ್ 10 ತಿಂಗಳ ಮರಿಗಳು, ಒಂದು ತಾಯಿ ಹುಲಿ ಸತ್ತಿರೋದು. ಹೌದು ಹೌದು. ಈ 10 ತಿಂಗಳ ಮರಿಗಳು ಕೂಡ ಮಾಂಸವನ್ನು ತಿಂತವ ಸರ್? ಅದೇ ಹಾಗೆ ಆಗೋದು. ತಿಂತವೆ. ತಾಯಿ ಮದರ್ ಟೈಗರೆಸ್ ಅವರು ಯಾವಾಗಲೂ ಇದು ಹುಲಿ ಇದು ಕಬ್ಸ್ಗೆ ಟ್ರೈನ್ ಮಾಡ್ತವೆ. ಯಾವಾಗಲೂ ಈ ಕೆಲಸ ಆಗ್ತಾ ಇರ್ತವೆ. ಆ್ಯಂಡ್ ಮಲೆ ಮಹದೇಶ್ವರ ಮಲಾಯಿದು ನೋಡಿ 50 ನಾವು ಅಲ್ಲಿ DCF ಕೊಲೆಗಾಲಾಗಿ 88 to 91 ಒಂದು 3 ವರ್ಷ ಕೆಲಸ ಮಾಡಿದ್ದಾನೆ. ಅದಕ್ಕೆ ನಮಗೆ ಬಹಳ ಅಷ್ಟು ಏರಿಯಾ ಗೊತ್ತಿದೆ. ಸೊ ಆ ಏರಿಯಾನಲ್ಲಿ ನೋಡಿ ಒಂದು 20 ವರ್ಷ ಅದಕ್ಕಿಂತ ಮುಂಚೆ ನಾವು 88ನಲ್ಲಿ ಇದ್ದಾವೆ ಅಂದರೆ ನಾವು 60s and 70sನಲ್ಲಿ ಬಹಳ ಹುಲಿ ಇತ್ತು ಮಲೆ ಮಹದೇಶ್ವರ ಮಲಾಯಿ ಬೆಟ್ಟನಲ್ಲಿ. ಅದು ಆ ಹುಲಿಗಳು ಹೀಗೆ ಆವಾಗ ಪಾಯ್ಸನ್ ಕೊಟ್ಟು ಸಾಯಿಸಿದ್ದಾರೆ. ಅದು ಯಾರು ಮಾಡಿದ್ದಾರೆ? ಇದು ಏನಾಗಿದೆ, ತಮಿಳುನಾಡು ಕಡೆಯಿಂದ ಸುಮಾರಷ್ಟು ಮಲೆ ಮಹದೇಶ್ವರ ಬೆಟ್ಟ ಫಾರೆಸ್ಟ್ನಲ್ಲಿ ಸುಮಾರಷ್ಟು ಇದು ದೊಡ್ಡಿ ಒಂದು ಇದು ಲೈಫ್ ಸ್ಟಾಕ್ ಕ್ಯಾಂಪ್, ಒಂದು ಎನಿಮಲ್ಗೆ ಒಂದು ಕ್ಯಾಂಪ್ ಬಂದು ಅಲ್ಲೇ ಇಟ್ಟಿರ್ತಾರೆ. ಏನು ಅವ್ರಿಗೆ ಫಾಡರ್ ಸಿಗತ್ತೆ, ನೀರು ಸಿಗತ್ತೆ. ಸುಮಾರು ಅಷ್ಟು ಹೊಳೆ ಇವೆ. ಕಾವೇರಿ ಹೊಳೆ ಪಕ್ಕನೇ ಇವೆ ಅಥವಾ ಪಾಲಾರ್ ಹೊಳೆ ಇವೆ. ಅಲ್ಲಿ ಬಹಳ ಅಷ್ಟು ನೀರು ಸಿಗತ್ತೆ. ಮತ್ತು ತಿನ್ನೋಕ್ಕೆ ಇದು ದೊಡ್ಡಿಗಳಲ್ಲಿ ಎನಿಮಲ್ಗೆ ಸಾಕು ಎನಿಮಲ್ಸ್ಗೆ ತಿನ್ನೋದಕ್ಕೆ ಸುಮಾರಷ್ಟು ಇದು ಹಾಡ್ವಿಕಿಯ ವೈನಾಟ ಒಂದು ಮರ ಇದೆ. ಅದಕ್ಕೆ ಲಾಪಿಂಗ್ ಮಾಡಿ ಫಾಡರ್ ಕೊಟ್ಬಿಡ್ತಾರೆ.
ಸೊ ಅದಕ್ಕೆ ಒಂದು ಲಾಂಗ್ ಇದು ಕ್ಯಾಂಪ್ ಯಾವುದು ದೊಡ್ಡಿಗಳು ಎಲ್ಲ ಸುಮಾರು ಎವ್ರಿ 3 ಕಿಲೋಮೀಟರ್ಸ್ ಇಂಟೀರಿಯರ್ ಫಾರೆಸ್ಟ್, ಅಲ್ಲಿ ಯಾರಿಲ್ಲ, ಬೇರೆ ಊರುಗಳು ಇಲ್ಲ. ಈ ಬರೀ ಒಂದು ದೊಡ್ಡಿ ಇರ್ತವೆ, ಬಂದು ಒಂದು ಕ್ಯಾಟಲ್ ಶೆಡ್ ಥರ ಮಾಡಿ ಒಬ್ಬರು ಅಥವಾ ಇಬ್ಬರು ವಾಸ ಮಾಡಿ ಕ್ಯಾಟಲ್ಸ್ಗೆ ಅಲ್ಲೇ ರೇಯರ್ ಮಾಡ್ತಾರೆ, ಅಲ್ಲೇ ಸಾಕ್ತಾರೆ. ನೀರಿದೆ, ಫಾಡರ್ ಇದೆ, ಎಲ್ಲ ಇದೆ. ಸೊ ಇದು ಈ ಪ್ರಥೆ 80s-ನಲ್ಲಿ 90s-ನಲ್ಲಿ, ಇದು 60s 70-ನಲ್ಲಿ ಪ್ರಥೆ ನಾನು ಹೇಳಿದ್ದು. 80s 90s-ನಲ್ಲಿ ಇದು ಪ್ರಥೆ ಸ್ವಲ್ಪ ಕಡಿಮೆ ಆಗ್ತು. ನಾವೆಲ್ಲ ಅಪೋಸ್ ಮಾಡಿದ್ದೀವಿ. ನಾನು DCF ಆಗಿದ್ದಾಗ ಎಲ್ಲ ದೊಡ್ಡಿಗಳು ಅಲ್ಲಿಂದ ಓಡಿಸಿದ್ದೀವಿ. ಈಗ 20-30 ವರ್ಷ 20-30 ವರ್ಷದಿಂದ ದೊಡ್ಡಿ ಇರಲಿಲ್ಲ. ಬಟ್ ಇತ್ತೀಚೆಗೆ ಪುನಃ ನಮಗೆ ಕೇಳಿಸ್ತಾ ಬಂದಿದೆ ದಟ್ ಇತ್ತೀಚೆಗೆ ಪುನಃ ದೊಡ್ಡಿಗಳು ಅಲ್ಲಿ ಪ್ರಕರಣ ಶುರುವಾಗಿದೆ. ಇವರು ಸೊ ಫಾರೆಸ್ಟ್ ಆಫೀಸರ್ಸ್ ಸ್ವಲ್ಪ ಗಮನ ಕೊಡಬೇಕು. ಇದು ಸತ್ಯಮಂಗಲ ಕಡೆ ಅವರು, ಸತ್ಯಮಂಗಲ ಅಂದರೆ ತಮಿಳುನಾಡು ಸತ್ಯಮಂಗಲ ಎರಡೂ ಇದೆ. ಒಂದು ಊರಿದೆ, ಅಲ್ಲಿ ಹುಲಿ ಸತ್ತಿದೆ, ಅಲ್ಲಿ ಪಕ್ಕ ಒಂದು ಊರು ಸತ್ಯಮಂಗಲ ಇದೆ. ಬಟ್ ನಾನು ಮಾತಾಡೋದು ಇಡೀ ಸತ್ಯಮಂಗಲ ರೇಂಜ್. ಅಲ್ಲಿ ತಮಿಳುನಾಡು ಕಡೆಯವರು ಒಂದು ಟೈಗರ್ ರಿಸರ್ವ್ ಅಂತೆ, ಸತ್ಯಮಂಗಲ ಟೈಗರ್ ರಿಸರ್ವ್ ಇದೆ. ಅಲ್ಲಿ ಸತ್ಯಮಂಗಲ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಸುಮಾರಷ್ಟು ಜನಗೆ ಇದು ಪಾಯ್ಸನ್ ಕೊಡೋದು, ಈ ಥರ ಪಾಯ್ಸನ್ ಕೊಡೋದು ಬಹಳ ಕಾಮನ್. ಸೊ ಅದು ಒಂದು ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ತಮಿಳ್ನಾಡು ಜೊತೆ ಇದು ಜಾಯಿಂಟ್ ಅವೇರ್ನೆಸ್ ಕ್ಯಾಂಪೇನ್, ಜಾಯಿಂಟ್ ಎಜುಕೇಷನ್ ಎಲ್ಲ ಮಾಡಿಸ್ಬೇಕು ಅಲ್ಲಿ ಊರುಗಳಲ್ಲಿ. ಓಕೆ ಸರ್, BK ಸಿಂಗ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಜೊತೆ ಜಾಯ್ನ್ ಆದ್ರಿ, ಹಲವಾರು ವಿಚಾರಗಳನ್ನ ಹೇಳ್ಕೊಟ್ರಿ, ಧನ್ಯವಾದ ತಮಗೆ. ಸೊ ಒಟ್ಟಾರೆ ನೋಡಿ, ಇಂಥ ಘಟನೆಗಳು ನಡೆದಾಗ್ಲೇ ನಮ್ಮಲ್ಲಿರುವ ಲೋಪದೋಷಗಳು ಏನು ಅಂತ ಗೊತ್ತಾಗೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ತೊಂದರೆಗಳಾಗಿದೆ, ಏನು ನಿರ್ಲಕ್ಷ್ಯಗಳಾಗಿದೆ, ಯಾಕೆ ಈ ಥರ ಆಗ್ತಾ ಇದೆ, ಪರಿಹಾರ ಕೊಡುವ ವಿಚಾರದಲ್ಲಿ ಸರ್ಕಾರಗಳು ಎಲ್ಲಿ ಎಡವುತ್ತಾ ಇವೆ, ಮನಸ್ಥಿತಿ ಯಾಕೆ ಬಂದ್ಬಿಡುತ್ತೆ ಅವ್ರಿಗೆ. ಆ ಹಸುವನ್ನು ಕೊಂದ ತಕ್ಷಣ ವಿಷ ಕೊಂದುಬಿಡಬೇಕು ಅನ್ನೋ ಮನಸ್ಥಿತಿ ಯಾಕೆ ಅಂತಂದರೆ ಅದನ್ನು ಕಳ್ಕೊಂಡಿರ್ತಾರೆ. ಸರ್ಕಾರದಿಂದ ಪರಿಹಾರ ಬಂದಿರಲ್ಲ, ಇಮಿಡಿಯೇಟಾಗಿ ಸಿಗಲ್ಲ. ಆ ಪ್ರೊಸೀಜರಲ್ಲಿ ಆಗೋದಕ್ಕೆ 6 ತಿಂಗಳು ಬೇಕಾಗುತ್ತೆ. ಪಾಪ ಏನು ಮಾಡ್ತಾರೆ ಅವರು, ಬಡವರು ಅಂತ ಕೆಲವರು ಹೇಳೋದು. ಸೊ ಇಲ್ಲಿಂದ ನಾವು ಎಲ್ಲವನ್ನು ಸರಿಪಡಿಸ್ಕೊಳ್ತಾ ಹೋಗಬೇಕು. ಆವಾಗ ಇಂಥ ಘಟನೆಗಳು ಮರುಕಳಿಸದಂತೆ ತಡಿಬಹುದು ಅಂತ.